ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋಗೆ ಸುಸ್ವಾಗತ. ಯಾಕಂತಂದರೆ ಇವತ್ತು ನಿಮ್ಮದೊಂದು ಮಾಕ್ ರಿಸಲ್ಟ್ ಇದೆ, ಎಲ್ಲರೂ ಕೂಡ ಗೊತ್ತಿದೆ. ಈ ದಿನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರಿ. ಜುಲೈ 6ನೇ ತಾರೀಕು ಏನಿದೆ ಮಾಕ್ ರಿಸಲ್ಟ್ ಅಂತಂದು. ಟೈಮ್ ಕೂಡ ಗೊತ್ತಿಲ್ಲ ಅಂದರೆ ಹೇಳ್ಬಿಡ್ತೀನಿ ನೋಡಿ, ಆಫ್ಟರ್ 11 AM ಅಂತ ಹೇಳಿದರೆ. ಬೆಳಗ್ಗೆ 11 ಗಂಟೆ ಮೇಲೆ ಯಾವಾಗಾದರೂ ಬರ್ಬೋದು ಅಂತಂದು. ಆದಷ್ಟು ಬೇಗನೆ ಬಿಡ್ತಾರೆ. ಯಾಕಂತಂದರೆ ಮಧ್ಯಾಹ್ನ 2 ಗಂಟೆಗೆ ಏನು ಮಾಡಬೇಕು, ಅವರು ತಿರ್ಗಾ ಆಪ್ಷನ್ ಎಂಟ್ರಿ ಓಪನ್ ಮಾಡಬೇಕು. ಕೊಟ್ಬಿಟ್ಟಾರ, ಡೇಟ್ ಅನೌನ್ಸ್ಮೆಂಟ್ ಮಾಡಿಬಿಟ್ಟವ್ರೆ, ಟೈಮಿಂಗ್ ಅನೌನ್ಸ್ಮೆಂಟ್ ಮಾಡವ್ರೆ. 2 ಗಂಟೆಗೆ ಎಕ್ಸಾಕ್ಟು ಆಪ್ಷನ್ ಎಂಟ್ರಿ ಅಂತೂ ಓಪನ್ ಆಗುತ್ತೆ. ಬಟ್ ರಿಸಲ್ಟ್ ಮಾತ್ರ 11 ಗಂಟೆ ಮೇಲೆ ಅಂತ ಹೇಳವ್ರೆ. ಇಂಥ ಟೈಮಿಂಗ್ ಅಂತ ಕರೆಕ್ಟಾಗಿ ಹೇಳಿಲ್ಲ. ಓಕೆ, ರಿಸಲ್ಟ್ ಬಂದರೆ ಯಾವ ರೀತಿ ಇರುತ್ತೆ ಚೆಕ್ಔಟ್ ಮಾಡ್ಕೊಳ್ಳೋದಂತೂ ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ. ಹೆಂಗೆ ಚೆಕ್ ಮಾಡ್ಕೋಬೇಕು, ಫಾರ್ ಎಕ್ಸಾಂಪಲ್ ಹಿಂದಿನ ವರ್ಷದ ವಿವರಗಳಲ್ಲಿ ಹೋಗ್ತೀನಿ. 2026 UGC CET ಹೋಗ್ತೀನಿ. ಏನು ಬಿಡ್ತಾರೆ ನೋಡಿ, ಈಗ 2 ಪಾಯಿಂಟ್ಸ್ಗಳು ಕಾಣಿಸ್ತಿರ್ಬೋದು ನಿಮ್ಗೆ ಈಗಾಳೆ. ಓಕೆ, 2025 ಯಾವ ಟೈಮ್ ಬಿಟ್ಟಿದ್ರು ನೋಡಿ, 25/7 ಅಂತಂದರೆ ಇದೇ ಜುಲೈ ಒಳಗಡೆ 25ನೇ ತಾರೀಕು ಮಾಕ್ ರಿಸಲ್ಟ್ ಬಂದಿತ್ತು. ಅಂದರೆ ಈ ವರ್ಷ ಇನ್ನೂ ಕೂಡ ಬೇಗನೆ ಬರ್ತಾ ಇದೆ, ಆಯಿತಾ. ಹಂಗಾಗಿ ಅವ್ರು ಕೇಳಿದವ್ರು ಡಿಲೇ ಮಾಡ್ತಾ ಇರೋದು. ಯಾಕಂದ್ರೆ ಹೋದ ವರ್ಷಕ್ಕಿಂತಲೂ ಇನ್ನೂ ಬೇಗನೆ ಪ್ರೊಸೆಸ್ ನಡೀತಾ ಇದೆ ಈ ವರ್ಷ. ಅದಾದ ತಕ್ಷಣ ಇಮಿಡಿಯೇಟ್ ಒಂದು ಕಟ್ ಆಫ್ ಕೂಡ ಬಿಡ್ತಾರೆ. ಇದು ಕಟ್ ಆಫ್ ಇಂಪಾರ್ಟೆಂಟು. ಯಾಕಂದ್ರೆ ಅನಲೈಸಿಸ್ ಮಾಡಲಿಕ್ಕೆ ನಿಮಗೆ ಫಸ್ಟ್ ರೌಂಡ್, ಮೇನ್ ರೌಂಡ್ ಏನು ಅಂತ ಕರಿತೀವಿ ನಾವು, ಫಸ್ಟ್ ರೌಂಡ್ ಅಂತ ಏನು ಕರಿತೀವಿ. ಆ ರೌಂಡ್ಗೆ ಏನಪ್ಪ ಅಂತಂದರೆ ನಿಮಗೆ ಎಕ್ಸಾಕ್ಟ್ ರೀಸನ್ ಗೊತ್ತಾಗ್ಬಿಡುತ್ತೆ. ನಂಗೆ ಯಾಕೆ ಸಿಕ್ಕಿಲ್ಲ, ಅಥವಾ ನಂಗೆ ಯಾಕೆ ಇದೇ ಕಾಲೇಜ್ ಸಿಕ್ತು, ನಂಗೆ ಯಾಕೆ ಒಳ್ಳೆ ಕಾಲೇಜ್ ಸಿಗಲಿಲ್ಲ. ಓಕೆ, ನಂಗೆ ಯಾಕೆ ಕೆಲವೊಂದು ರ್ಯಾಂಕ್ ಇರೋರಿಗಂತೂ ಸಿಕ್ಕಿರುತ್ತೆ. ರ್ಯಾಂಕ್ ದೂರ ಹೋದಂಗಿಲ್ಲ. ಫಾರ್ ಎಕ್ಸಾಂಪಲ್ 50,000 ರ್ಯಾಂಕ್ ಮೇಲೆ ಹೋಗ್ತಾ ಒಂದು ಎವರೇಜ್ ಕಾಲ್ ಸಿಗ್ತಾ ಹೋಗ್ತದೆ. 2 ಲಕ್ಷ ಓದೋರಿಗಂತೂ ಯಾವುದಾದ್ರೂ ಎಲ್ಲೆಲ್ಲೋ ಸಿಗ್ತಾ ಇರ್ತದೆ. ಯಾಕೆ ಸಿಕ್ತು ಅಂತಂದರೆ ಕಟ್ ಆಫ್ ಆ ರೀತಿ ಇರ್ತದೆ. ಅದು ನೋಡ್ಲಿಕ್ಕೋಸ್ಕರ ಆದರೂ ಕಟ್ ಆಫ್ ಬಿಟ್ಟೇ ಬಿಡ್ತಾರೆ. ಓಕೆ, ಮಾಕ್ ರಿಸಲ್ಟು ಕೇಳಿದವರು ಕಟ್ ಆಫ್ ಬಿಟ್ಟೇ ಬಿಡ್ತಾರೆ. ನಿಮಗೆ ಅದನ್ನು ಕೂಡ ನಾನು ನಿಮಗೆ ಕಟ್ ಆಫ್ ಶೇರ್ ಮಾಡ್ತೇನೆ. ಈಸಿಯಾಗಿ ಸಿಗುವಾಗ 2023, 24, 25 ಜೊತೆಗೆ 2026 ಒಂದು ಕೂಡ ಕಟ್ ಆಫ್ ಅಲ್ಲೇ ಸೈಡ್ ಹಾಕೊಂಡ್ಬಿಟ್ರೆ ನಿಮ್ಗೆ ಈಸಿ ಕೂಡ ಅರ್ಥ ಆಗಿಬಿಡ್ತದೆ. ಓಕೆ, ಈಗಾಗಲೇ ಬಹುತೇಕವಾಗಿ ನಮ್ಮ ಕೈದೊಳಗೆ ಏನು ಮಾಡೋರು ಅಂತಂದರೆ ಈ ವರ್ಷದ 2026 ಏನು ಮಾಡೋರು ಅಂತಂದರೆ ಎಲ್ಲ ಒಂದು ಕಟ್ ಆಫ್ನ ಆಯಿತು. ಸರಿ, ಅಂದರೆ ಕಟ್ ಆಫ್ ಅಂದರೆ ಎಲ್ಲನೂ ಕೂಡ ಹಾಕೊಂಡಾರ. ಬಟ್ 2026 ಈಗಾಗಲೇ ಸೀಟ್ ಮೆಟ್ರಿಕ್ಸು ಆ್ಯಂಡ್ ಪ್ರಾವಿಷನಲ್ ಸೀಟ್ ಮೆಟ್ರಿಕ್ಸ್ ಜೊತೆಗೆ ಪ್ರಾವಿಷನಲ್ ಬಿ ಸ್ಟ್ರಕ್ಚರ್ ಕೂಡ ಬಿಟ್ಟವ್ರೆ. ಓಕೆ, ನಿನ್ನೆನೂ ಕೂಡ ಈಗಾಗಲೇ ಕ್ರೀಡೆದು ಯಾರೆಲ್ಲ ಸ್ಪೋರ್ಟ್ಸ್ ತಗೊಂತಿದ್ರು ಅವ್ರದ್ದು ಯಾರು ಎಲಿಜಿಬಿಲಿಟಿ ಇದ್ದಾರೆ, ಯಾರೆಲ್ಲ ಎಲಿಜಿಬಿಲಿಟಿ ಇಲ್ಲ ಅದನ್ನು ಕೂಡ ಬಿಟ್ಟವ್ರೆ. ಆ್ಯಂಡ್ ಯೋಗ ಮತ್ತು ನಿಸರ್ಗ ಚಿಕಿತ್ಸೆ ತಾತ್ಕಾಲಿಕ ಸೀಟ್ ಅಂತಂದರೆ ಇವ್ರದ್ದು ಏನಪ್ಪ ಅಂದರೆ ಯೋಗ ಮತ್ತು ನಿಸರ್ಗ ಸ್ಟೂಡೆಂಟ್ ಯಾರಿದ್ದೀರಿ ನಿಮ್ಗೆ ಯಾವುದೇ ರೀತಿಯಾಗಿ ಆಪ್ಷನ್ ಎಂಟ್ರಿ ಓಪನ್ ಆಗಿರಲಿಲ್ಲ. ಓಕೆ, ಇವಾಗ ಸೀಟ್ ಮೆಟ್ರಿಕ್ಸ್ ಬಂದಿದೆ ಅಂತಂದರೆ 2 ಗಂಟೆಗೆ ಏನು ಓಪನ್ ಆಗುತ್ತೆ, 2 ಗಂಟೆ ನಂತರ ನಿಮಗೂ ಕೂಡ ಆಪ್ಷನ್ ಎಂಟ್ರಿ ಬಿಡ್ತಾರೆ ಅಂತ ಅರ್ಥ. ಓಕೆ, ಆ್ಯಂಡ್ ಇನ್ನೂ ಒಂದು ಪದೇ ಹೇಳ್ತಾ ಇದ್ದೀನಿ, ಮಾಕ್ ರಿಸಲ್ಟ್ ಬಿಟ್ಟಾದ ತಕ್ಷಣ ಯಾವುದೇ ರೀತಿ ಅಡ್ಮಿಷನ್ ಇರಲ್ಲ, ಜಸ್ಟ್ ನೋಡ್ಕೊಳ್ಳೋದಷ್ಟೇ. ಓಕೆ, ನೋಡ್ಕೊಂಡಾದ ತಕ್ಷಣ 6ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಸ್ಟಾರ್ಟ್ ಆಗುತ್ತೆ. ಇವತ್ತು 7, 8 ಮತ್ತು ಬೆಳಗ್ಗೆ 10 ಗಂಟೆವರೆಗೂ ಕೂಡ 9ನೇ ತಾರೀಕು ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಯಾಕೆ ಅಂತಂದರೆ ಕೆಲವೊಂದಿಷ್ಟು ಹುಡುಗರು ಕಾಲೇಜಸ್ನ ಆ್ಯಡ್ ಮಾಡಿರಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, B ಫಾರ್ಮಾ, D ಫಾರ್ಮಾ ಮತ್ತು BNYS ಮಾಡೋರು ಹುಡುಗರು ಇನ್ನೂ ಆಪ್ಷನ್ ಎಂಟ್ರಿನೇ ಮಾಡಿಲ್ಲ. ಯಾಕಂದರೆ ಸೀಟ್ ಮೆಟ್ರಿಕ್ಸೇ ಬರಲಿಲ್ಲ. ಬಟ್ ಯೋಗ ಮತ್ತು ನಿಸರ್ಗಂತೂ ಬಂದಿದೆ. ಅದರದೊಂದ್ರೆ ಸಪ್ರೇಟಾಗಿ ಬಿಟ್ಟವ್ರೆ. ಓಕೆ, ಮತ್ತೆ ಏನಾದರೂ ಬೇರೆ ಬಿಟ್ಟವ್ರೆ ಅಂತ ನೋಡ್ತೋಗೋಣ. ಇಲ್ಲಿ ಸೀಟ್ ಮೆಟ್ರಿಕ್ಸಲ್ಲಿ ಹೋಗೋಣ. ಮತ್ತು ಬೇರೆ ಇಂಜಿನಿಯರಿಂಗ್ ಅಂತ ಬಿಟ್ಟವ್ರೆ, ಗೊತ್ತಿದೆ, ಅದು ಕೂಡ ಪ್ರೊವಿಷನಲ್ ಸೀಟ್ ಮೆಟ್ರಿಕ್ಸ್ ಕೂಡ ಇದೆ. BPT ಇದೆ, BS ಅಗ್ರಿಕಲ್ಚರ್ ಇದೆ, ವೆಟರ್ನರಿ ಇದೆ. ಓಕೆ, ನರ್ಸಿಂಗ್ ಹತ್ರ ಅದರಲ್ಲೇ ಕೊಟ್ಟಿದ್ರು. ಓಕೆ, ಬಟ್ ಇನ್ನೂ ಕೂಡ B ಫಾರ್ಮಾ, D ಫಾರ್ಮಾ ಇಲ್ಲ. ಓಕೆ, ಬಟ್ ಅವರು ಕೂಡ ಬರಬೇಕು. ಇನ್ನೂ ಕೂಡ ಕೆಲವೊಂದಿಷ್ಟು ಹುಡುಗರು ವೆರಿಫಿಕೇಷನ್ ಸ್ಲಿಪ್ಪೇ ಕರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಂಡಿರಲಿಲ್ಲ. ಅದರ ಯಾರಪ್ಪ ಅಂದರೆ SCA ಮತ್ತು SCB, SSC ಇವರೆಲ್ಲನೂ ಕೂಡ ಈಗಾಗಲೇ ಆಡಿ ನಂಬರ್ ಅಪ್ಡೇಟ್ ಮಾಡಿಕೊಂಡು ಮತ್ತೆ ಸ್ಲಿಪ್ ಡೌನ್ ಮಾಡ್ಕೊಂಡಿದ್ದಾರೆ. ಅವ್ರು ಇವಾಗ ಆಪ್ಷನ್ ಎಂಟ್ರಿ ಮಾಡಬೇಕು. ಹಂಗಾಗಿ ಟೈಮು ಮೇ ಬಿ ಎಕ್ಸ್ಟೆಂಡೆಡ್ ಮಾಡ್ಬೋದು. 2 ಗಂಟೆಗೆ ಇವತ್ತು ಸ್ಟಾರ್ಟ್ ಆದರೆ 7, 8, 9 ಅಂದರೆ ಬೆಳಗ್ಗೆ 10 ಗಂಟೆವರೆಗೆ ಇತ್ತಲ್ವ, 9 ಮತ್ತು 10ನೇ ತಾರೀಕು ಸಾಯಂಕಾಲ ಆಗೋವರೆಗೂ ಕೂಡ ಕೊಡ್ಬೋದು. ಒಂದು 4-5 ದಿನ ಅಂತೂ ಟೈಮ್ ಕೊಡ್ತಾರೆ ಅನಿಸ್ತಾ ಇದೆ. 3 ಡೇಸ್ ಅಂತ ಮಿನಿಮಮ್ ಇದ್ದೇ ಇದೆ. ನಿಮ್ಗೆ 1 ಡೇ ಸಾಕು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ. ಯಾಕಂದ್ರೆ ಈಗ ಅವಾಗ ಎಷ್ಟು ಕೊಟ್ಟಿದ್ರು ನಿಮಗೆ 20 to 30 10 ದಿನ ಟೈಮ್ ಕೊಟ್ಟಿದ್ರು. ನಿಮಗೆಲ್ಲ ಕೂಡ ಕ್ಲಾರಿಟಿ ಗೊತ್ತಾಗ್ಬಿಟ್ಟಿದೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು. ನಾವು ಕಟ್ ಆಫ್ ಮೇನ್ ಅಂತಂದು ಕಟ್ ಆಫ್ ಬಗ್ಗೆ ಕೂಡ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಮೊದಲು ಮಾಕ್ ರಿಸಲ್ಟ್ ಬಗ್ಗೆ ಇನ್ನೊಂದು ಟೈಮ್ ನಿಮ್ಗೆ ನೀಟಾಗಿ ಹೇಳ್ತೀನಿ. ಮಾಕ್ ರಿಸಲ್ಟ್ದು ಕೂಡ ಕಟ್ ಆಫ್ ಬರುತ್ತೆ, ಆಯಿತಾ. ಮತ್ತೆ ಏನಂತಂದರೆ ಈ ರೀಡಿಂಗ್ ಡೀಟೇಲ್ ಅಂತಂದರೆ ಫಸ್ಟ್ ರೌಂಡ್ದು ಮೇನು 15ನೇ ತಾರೀಕು ಫೈನಲ್ ರಿಸಲ್ಟು. ಇದಾದ ನಂತರ ಏನಪ್ಪ ಅಂದರೆ ಸೆಕೆಂಡ್ ರೌಂಡ್ ಬಗ್ಗೆ ನೆಕ್ಸ್ಟ್ ಕೇಳಿದವ್ರು ಹೇಳ್ತಾರೆ. ಅವಾಗ ಮೆಡಿಕಲ್ ಸ್ಟೂಡೆಂಟು ಅಂದರೆ ನೀಟ್ ಸ್ಟೂಡೆಂಟ್ ಇದ್ದಾರೆ, ನಿಮ್ಗೆ ಯಾರೆಲ್ಲ ನೀವು ಮೆಡಿಕಲ್ಗೆ ಹೋಗಬೇಕು ಅಥವಾ ಡೆಂಟಲ್ಗೆ ಹೋಗಬೇಕು ಅಥವಾ BMS ಈ ಥರ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರು ಯಾರೆಲ್ಲ, ಅಂಥ ಸ್ಟೂಡೆಂಟು ನಿಮ್ಗೆ ಮರ್ಜಿಡ್ ಆಗುತ್ತೆ. ಕೇಳಿದೊಳಗಡೆ ಕಂಬೈಂಡಾಗಿ ಕೌನ್ಸಿಲಿಂಗ್ ನಡೀತದೆ. ಆ್ಯಂಡ್ MCCದವರು ಕೂಡ ಶೆಡ್ಯೂಲ್ ಕಳಿಸಿರ್ತಾರೆ. ಅದ್ರ ತಕ್ಕನಿಗೆ ಬ್ಯಾಲೆನ್ಸ್ ಮಾಡ್ಕೊಂಡು ನಮ್ಮ ಕೇಳಿದವ್ರು ಹೋಗ್ತಾರೆ. ಅವಾಗ ಆ್ಯಕ್ಚುಲಿ ರಿಯಾಲಿಟಿಯಾಗಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ನೋಡಿ, ನಿಮ್ಗೆ ಮಾಕ್ ರಿಸಲ್ಟ್ ಅನ್ನೋದು ಟ್ರಯಲ್ ಪದೇ ಹೇಳ್ತಾ ಇದ್ದೀನಿ. ನೀವು ಫಸ್ಟ್ ರೌಂಡ್ಗೂ ಕೂಡ ಅದೇ ಕಾಲೇಜ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಾಕ್ ರಿಸಲ್ಟ್ ಏನು ಬರುತ್ತೋ ನೀವು ಏನೂ ಕೂಡ ಆಪ್ಷನ್ ಎಂಟ್ರಿ ಚೇಂಜಸ್ ಮಾಡದೆ ಹೋದರೆ ಒಂದು 60 to 70% ಅದೇ ಸಿಗುವಂಥ ಚಾನ್ಸಸ್ ಇರುತ್ತೆ. ಯಾಕೆ ನೀವು ಏನು ಕೂಡ ಚೇಂಜಸ್ ಮಾಡಿಲ್ಲ, ಹಂಗೆ ಯಾಕೆ ಅದೇ ಸಿಗಲಿಲ್ಲ ಅಂತ ಕೇಳಿದ್ರೆ ನೀವು ಚೇಂಜಸ್ ಮಾಡಿರಲ್ಲ, ಬಟ್ ಬೇರೆಯವ್ರು ಚೇಂಜಸ್ ಮಾಡಿರ್ತಾರೆ ಆಪ್ಷನ್ ಎಂಟ್ರಿನ. ಓಕೆ, ಖಂಡಿತವೂ ಕೂಡ ಮಾಕ್ ರಿಸಲ್ಟ್ ಆದ ತಕ್ಷಣ ಆಲ್ಮೋಸ್ಟ್ ಒಂದು 80 to
90% ಸ್ಟೂಡೆಂಟ್ ಚೇಂಜಸ್ ಮಾಡ್ಕೊತಾರೆ. ಯಾಕಂದರೆ ಅವರು ಆಪ್ಷನ್ ಎಂಟ್ರಿ ಮಾಡುವಾಗ ಸ್ಟಾರ್ಟಿಂಗ್ ಗೊತ್ತಿರಲ್ಲ. ಸೊ ಯಾರಿಗೋ ಸೈಬರ್ ಸೆಂಟ್ರ್ನವನಿಗೋ ಅಥವಾ ಯಾರಿಗೋ ಕೊಟ್ಬಿಟ್ಟಿರ್ತಾರೆ. ಸೊ ಇವಾಗ ಏನಂತ ತಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಗೊತ್ತಿರೋ ಹತ್ರ ಆದರೂ ಮಾಡಿಸೋಣ, ಸೀಟ್ ಸಿಕ್ಕಿರಲ್ಲ ಎಷ್ಟೋ ಜನಕ್ಕೆ. ಸೊ ಹಂಗಾಗಿ ಇವತ್ತು ಬೇಗನೆ ಚೆಕ್ಔಟ್ ಮಾಡ್ಕೋಬೇಕಂತಂದರೆ ಮೇ ಬಿ ಸಮ್ ಟೈಮ್ ಕೇಳಿದವ್ರು ಏನು ಮಾಡ್ತಾರೆ 10ವರೆಗೆ ಬಿಟ್ಬಿಡ್ತಾರೆ. ಓಕೆ, ನಿಮ್ಗೆ ಒಂದು ಟೈಮ್ ಲೈವ್ ಬರುತ್ತೆ, ನೀವು ಇವಾಗ ನಾನು 10ವರೆ ಮೇಲೆ ಅವಾಗ ಎನಿ ಟೈಮ್ ಬಿಟ್ಟರು ಕೂಡ ನಿಮ್ಗೆ ಲಿಂಕ್ ಶೇರ್ ಮಾಡ್ತೀನಿ. ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ, ಆಯಿತಾ. ಸೊ ಸಿಂಪಲ್ ಇರುತ್ತೆ, ಏನಿಲ್ಲ. ನೀವು ಯಾವ ರೀತಿ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಂಡ್ರಿ, ನಿಮ್ಮ ಸೀಟ್ ನಂಬರ್ ಎಂಟ್ರಿ ಮಾಡೋದು, ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿದ್ರಿ, ಆ್ಯಂಡ್ ಅದೇ ರೀತಿ ಏನು ಕೊಟ್ಟರೆ ಸಬ್ಮಿಟ್ ಕೊಟ್ಟರೆ ಆಟೋಮೆಟಿಕ್ಲಾಗಿ ಈ ಸರ್ತಿ ಬರೋದು ಕಂಗ್ರ್ಯಾಚುಲೇಷನ್ ಅಂತ ಬರುತ್ತೆ. ಒಂದು ಅಲಾಟ್ಮೆಂಟ್ ಸೀಟ್ ಬರುತ್ತೆ. ಅದರಲ್ಲಿ ನಿಮ್ಮ ಒಂದು ಸೀಟ್ ನಂಬರು, ನಿಮ್ಮ ನೇಮು ಮತ್ತು ಕ್ಯಾಟಗರಿ, ಡಿಸಿಪ್ಲಿನ್ ಅಂದರೆ ಫಾರ್ ಎಕ್ಸಾಂಪಲ್ ಯಾವ ಕೋರ್ಸ್ ಅಂತ. ಈಗ ಇಂಜಿನಿಯರಿಂಗ್ ಅನ್ನೋದು ಒಂದು ಡಿಸಿಪ್ಲಿನ್, ಮತ್ತು ಅದರಲ್ಲಿ ಯಾವ ಕೋರ್ಸು, ಏನು AML, CS, ಏನು ಸಿವಿಲ್ಲ, MEC ಅಂದರೆ ಯಾವುದಂತ ಒಂದು ಕನ್ಸಿಡರ್ ಮಾಡೋದು. ಓಕೆ, ಸೊ ಈ ರೀತಿಯಾಗಿ ಡಿಸಿಪ್ಲಿನ್ ಬೇರೆ, ಕ್ಯಾಟಗರಿ ಅಲಾಟ್ಮೆಂಟ್ ಬೇರೆ, ಮತ್ತು ಅಲಾಟೆಡ್ ಕ್ಯಾಟಗರಿ ಬೇರೆ. ಓಕೆ, ಫಾರ್ ಎಕ್ಸಾಂಪಲ್ ಕ್ಯಾಟಗರಿ ಅಲಾಟೆಡ್ ಒಳಗೂ ಸಿಕ್ಕಾಪಟ್ಟೆ ಇರ್ತವೆ. ನೀವು 2A ಸ್ಟೂಡೆಂಟ್ ಇರ್ತಾರೆ, 2A ಇದ್ದರೂ ಕೂಡ ನೀವು ಅದರಲ್ಲಿ 2AG ಇದ್ದೀರಾ, ಅಥವಾ 2AR ಇದ್ದೀರಾ, ಅಥವಾ 2AK ಇದ್ದೀರಾ, ಅಥವಾ GML GML ಕೂಡ ನೀವು ಎಲಿಜಿಬಲ್ ಅಂತ ಹೇಳಿದೆ. ಸೊ ಈ ಥರ. ಓಕೆ, ನೀವು ಇಂಜಿನಿಯರ್ ಸ್ಟೂಡೆಂಟ್ ಕೆಲವೊಂದಿಷ್ಟು ಹುಡುಗರಿಗೆ SNQ ಅಲಾಟ್ಮೆಂಟ್ ಆಗಿರ್ತದೆ. ಸೊ ಎಲ್ಲ ಹುಡುಗರಿಗೆ ಆಗಿರಲ್ಲ, 5%. ಓಕೆ, ಒಂದು ಕಾಲೇಜಲ್ಲಿ 100 ಸೀಟ್ ಇದ್ದರೆ 5 ಸ್ಟೂಡೆಂಟ್ಗೆ ಮಾತ್ರ. ಓಕೆ, ಈಗ ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಹೋಗುವಾಗ ಕೂಡ SNQ ಸೀಟ್ ಸಿಗುತ್ತಾ ಇರ್ತದೆ, ಅಪ್ಗ್ರೇಡೇಷನ್ ಹೋಗಿರ್ತಾರೆ ಒಬ್ಬೊಬ್ರು. ಓಕೆ, ಸೊ ಈ ರೀತಿ ಎಲ್ಲ ಆಗ್ತಿರ್ತದೆ. ಸೊ ಮಾಕ್ ರಿಸಲ್ಟ್ ಬರ್ರಿ, ಅದಾದ ತಕ್ಷಣ ಅಪ್ಡೇಟ್ ಮಾಡ್ತೀನಿ. ಲಿಂಕ್ ಮಾತ್ರ ಇಲ್ಲೇ KU ವೆಬ್ಸೈಟಲ್ಲೇ ಬರುತ್ತೆ. ಸಮ್ ಟೈಮ್ KUದವ್ರು ಏನಾದರೂ ಸಿಕ್ಕಾಪಟ್ಟೆ ಸರ್ವರ್ ಬಿಸಿ ಬಂದರೆ ನಿಮಗೆ ಅವ್ರ ಮಾಕ್ ರಿಸಲ್ಟ್ನ ವಾಟ್ಸಪ್ ತ್ರೋನು ಕಳಿಸ್ತಾರೆ. ಈಗಾಗಲೇ ವಾಟ್ಸಪ್ ತ್ರೋ ಗೊತ್ತಿರುವಾಗೆ ಮೊನ್ನೆ KCET ರಿಸಲ್ಟ್ ಯಾವ ರೀತಿ ಬಂತು ಅದೇ ರೀತಿಯಾಗಿ ವಾಟ್ಸಪ್ ತ್ರೋನು ಕೂಡ ಕಳಿಸ್ಬೋದು. ಸೊ ಏನೇ ಆಗಲಿ ಈಸಿಯಾಗಿ ಒಂದು ಲಿಂಕ್ ಅಂತ ಬಿಡ್ತಾರೆ, ಇಲ್ಲೇ ಸ್ಟಾರ್ಟಿಂಗ್ ಮೇಲ್ಗಡೆ ಬಂದುಬಿಡ್ತದೆ. ಓಕೆ, ಅಣುಕು ಸೀಟು ಹಂಚಿಕೆ 2026 ಅಂತ ಬರುತ್ತೆ. ಓಕೆ, ಅಂದರೆ ಮೊದಲನೇ ಸುತ್ತಿನ ಅಥವಾ ಪ್ರಥಮ ಸುತ್ತಿನ ಫಲಿತಾಂಶ ಅಣುಕು ಸೀಟು ಹಂಚಿಕೆ 2026 ಅಂತ ಲಿಂಕ್ ಇಲ್ಲಿ ನೋಡಿ. ಸೀಟ್ ರಿಸಲ್ಟ್ ಯಾವ ರೀತಿ ಇತ್ತು ಇದೇ ರೀತಿ ಬರುತ್ತೆ. ಓಕೆ, ಸರಿಕೊಂಡ್ರು ಏನಾದರೂ ಇದ್ರೆ ಹೇಳ್ತಾ ಇರ್ತೀನಿ. ಸೊ ಸ್ಟೇ ಅಪ್ಡೇಟ್. ಬಾಯ್.